ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಎಲ್ಲರಿಗೂ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ. ಈಗ ಇತ್ತೀಚೆಗೆ ನಡೆದಿರ್ತಕ್ಕಂತ ಪರೀಕ್ಷೆಗಳಲ್ಲಿ ವಿಜ್ಞಾನ ವಿಭಾಗದಿಂದ ಬಹುತೇಕ ಪ್ರಶ್ನೆಗಳನ್ನ ನಮ್ಮ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ ಕವರ್ ಮಾಡಿದೆ ಅನ್ನುವಂಥದ್ದು. ಹಾಗೆ ಇಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದಾಗ ಇದರಲ್ಲಿ ಕನ್ನಡ ಮೀಡಿಯಂ ಬೇರೆ ಇದೆ, ಇಂಗ್ಲಿಷ್ ಮೀಡಿಯಂ ಬೇರೆ ಇದೆ. ಅದರಲ್ಲಿ ಮತ್ತೆ ಕನ್ನಡ ಮೀಡಿಯಂ ಅಂದಾಗ ಎಲ್ಲಾ ಎಕ್ಸಾಮ್ ಯೂಸ್ ಆಗೋ ತರ ದೊಡ್ಡ ಬುಕ್ ಇದೆ. ಇನ್ನು ಇಲ್ಲಿ PSI, PC, SDA, VAO ಇವು 4 ಮಾತ್ರ ಯೂಸ್ ಆಗೋ ತರ ಇನ್ನೊಂದು ಪುಸ್ತಕ ಇದೆ. ಇದು ಏನಪ್ಪಾ ಸ್ಪೆಷಾಲಿಟಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನೋಡಿದಾಗ, ಈಗ ನಿಮಗೆ ಸಿವಿಲ್ PC ಕಾಲ್ ಆಗಿದೆ, KSRP ಕಾಲ್ ಆಗಿದೆ, ಹೌದಾ? ನೆಕ್ಸ್ಟ್ VAO ಕಾಲ್ ಆಗಿದೆ, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಆಗಿದೆ, ಹೌದಾ? ಇನ್ನು ಯಾವುದು ಲ್ಯಾಂಡ್ ಸರ್ವೇರ್ ಹುದ್ದೆಗಳದು ಖಾಲಿಯಾಗಿದೆ. ಹಾಗಾಗಿ ಇಲ್ಲಿ ಲ್ಯಾಂಡ್ ಸರ್ವೇರ್ ಅಂದಾಗ ಅಥವಾ ಇನ್ನು ಯಾವುದೇ ಏನು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಹುದ್ದೆ, ಈ ದೊಡ್ಡ ಬುಕ್ ಅನ್ನ ತಗೊಂಡು ಓದಿ. ಇನ್ನು ನೀವು PC ಆಗಿರ್ಬೋದು, VAO ಆಗಿರ್ಬೋದು, ಈಗ ಚಿಕ್ಕ ಬುಕ್ ತಗೊಂಡು ಓದಿ. ಈ ಚಿಕ್ಕ ಬುಕ್ ಅಂದಾಗ MRP 300 ರೂಪಾಯಿ ಇದೆ. ಆಫರ್ ಪ್ರೈಸ್ ನಿಮಗೆ 239ಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ, ಅಂತ ಆಯ್ತಾ? ಇನ್ನು ದೊಡ್ಡ ಬುಕ್ ಅಂದಾಗ MRP 500 ರೂಪಾಯಿ ಇದೆ. ನಾವು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಂದಾಗ ಎಷ್ಟಿದೆ? 380ಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ. ಇನ್ನು ಇಂಗ್ಲಿಷ್ ಅಂದಾಗ MRP 400 ರೂಪಾಯಿ ಇದೆ. ಇನ್ನು ಡಿಸ್ಕೌಂಟ್ ಪ್ರೈಸ್ ಅಂತ ನೋಡ್ತಾ ಹೋದಾಗ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮ್ಗೆ 300 ಸಿಗುತ್ತೆ. ಅರ್ಥ ಆಯ್ತಾ? ಯಾವುದು ಡಿಸ್ಕೌಂಟ್ ಪ್ರೈಸ್ ಅಂದಾಗ. ಓಕೆ, ಹೀಗೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ 100% ರಿಸಲ್ಟ್ ಕೊಡ್ತಕ್ಕಂತಹ ಈ ವಿಜ್ಞಾನದ ಪುಸ್ತಕ ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಎಲ್ಲಾ ಅನ್ವಯಿಕ ವಿಜ್ಞಾನವನ್ನ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಕಾಲಜಿ, ಟೆಕ್ನಾಲಜಿ ಜೊತೆಗೆ AI ತಂತ್ರಜ್ಞಾನವನ್ನ ಇಲ್ಲಿ ಸೇರಿಸಿ ಅಪ್ಡೇಟ್ ಮಾಡಲಾಗಿದೆ. ಅರ್ಥ ಆಯ್ತಾ? ಇನ್ನು ವೆಬ್ಸೈಟ್ ಪ್ರಶ್ನೆಗಳು ಕೂಡ ಇಲ್ಲಿ ಹಾಕಲಾಗಿದೆ. ಇಲ್ಲಿ ನೀವು ಪ್ರೂಫ್ ನೋಡಬಹುದು. ಜುಲೈ 12ಕ್ಕೆ 2026 ನಡೆದಿರ್ತಕ್ಕಂತಹ ರೇಂಜ್ ಫಾರೆಸ್ಟ್ ಆಫೀಸರ್ ಪರೀಕ್ಷೆಯಲ್ಲಿ 19 ಪ್ರಶ್ನೆಗಳು ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಶ್ನೆ ಬಂದಿತ್ತು. ಆದ್ರೆ 19ರಲ್ಲಿ 18 ಪ್ರಶ್ನೆಗಳು ನಮ್ಮ ಏನು ಪುಸ್ತಕದಿಂದಾನೇ ಬಂದಿರತಕ್ಕಂಥದ್ದು ಪ್ರೂಫ್ ತೋರಿಸ್ತೀನಿ. ನಿಮ್ಗೆ ಯಾರು ಪ್ರೂಫ್ ಬೇಕಿದ್ರೆ ಅಥವಾ ಪುಸ್ತಕ ಬೇಕಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿ, ನಿಮ್ಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾರೆ. ಅರ್ಥ ಆಯ್ತಾ? ಇಷ್ಟು. ಇನ್ನು ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಇವತ್ತಿನ ಟಾಪಿಕ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಮಾನವನ ಕಣ್ಣು ಅಂದಾಗ ಏನ್ ವಿಶೇಷತೆ ಸರ್ ಅಂತ ನೋಡ್ತಾ ಹೋದಾಗ, ಇಲ್ಲಿ ಮಾನವನ ಕಣ್ಣು ಅಂದಾಗ ಮಾನವನ ಕಣ್ಣಿನಲ್ಲಿ ಇಲ್ಲಿ ಪರೀಕ್ಷೆ ಅಂದಾಗ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಂದ್ರೆ ಮಾನವನ ಕಣ್ಣು ಹೆಂಗ್ ವರ್ಕ್ ಮಾಡುತ್ತೆ ಮತ್ತೆ ಕಣ್ಣಿನ ದೋಷಗಳವು ಅಂತ ಇತ್ತೀಚೆಗೆ ತುಂಬಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆನ ಕೇಳ್ತಾ ಬಂದಿದ್ದೀನಿ. ಹಾಗಾಗಿ ಈ ಟಾಪಿಕ್ ಅನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು. ಓಕೆ, ಇಲ್ಲಿ ಕಣ್ಣು ಅಂದಾಗ ಮಾನವನ ಕಣ್ಣಿನ ಎಷ್ಟು ದೃಷ್ಟಿಯನ್ನು ಹೊಂದಿದೆ? ಯಾವುದು? ಮಾನವನ ಕಣ್ಣು ಅಂದಾಗ ಮಾನವನ ಕಣ್ಣು ಅಂದಾಗ ಎಷ್ಟು ದೂರ? ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮೊಬೈಲ್ ಕ್ಯಾಮೆರಾ ನೋಡ್ತೀವಿ, ಎಷ್ಟು ಮೆಗಾ ಪಿಕ್ಸೆಲ್ ಅಂತ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಮಾನವನ ಕಣ್ಣು ಎಷ್ಟು ಮೆಗಾ ಪಿಕ್ಸೆಲ್ ಅಂತಂದ್ರೆ 576 ಮೆಗಾ ಪಿಕ್ಸೆಲ್ ನ ಹೊಂದಿದೆ. ಯಾವುದು? ಮಾನವನ ಕಣ್ಣು. ಹಾಗಾದ್ರೆ ಈ ಮಾನವನ ಇಲ್ಲಿ ಕಣ್ಣಿನ ಹೊರಮೂಲೆಯಲ್ಲಿ ಕಂಡು ಬರ್ತಕ್ಕಂತ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಅಶ್ರು ಗ್ರಂಥಿ ಅಂತ ಹೇಳ್ತೀವಿ, ಅಥವಾ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತೀವಿ. ಇದ್ರ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಥವಾ ಅಶ್ರು ಗ್ರಂಥಿ ಕೆಲಸ ಏನು ಅಂದ್ರೆ, ಕಣ್ಣನ್ನ ತೇವವಾಗಿಡತ್ತೆ, ಯಾವಾಗ್ಲೂ ಡ್ರೈ ಆಗದಂತೆ ಅದನ್ನ ತೇವವಾಗಿಡುತ್ತೆ, ಮತ್ತೆ ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ. ಅಂದ್ರೆ ಕಣ್ಣನ್ನ ರಕ್ಷಣೆ ಮಾಡುತ್ತೆ. ಯಾವ್ದ್ರಿಂದ? ಸೂಕ್ಷ್ಮ ಜೀವಿಗಳಿಂದ. ಹಾಗಾದ್ರೆ ಇಲ್ಲಿ ಕಣ್ಣು ಅಂದಾಗ ಕಣ್ಣಿನಲ್ಲಿ 3 ಭಾಗಗಳು ಬರ್ತವೆ. ಮೊದಲನೇದು ಹೊರಗಡೆ ಕಾಣ್ತಕ್ಕಂಥ ವೈಟ್ ಕಲರ್ ನ ನಾವೇನಂತ ಕರಿತೀವಿ ಅಂತ ನೋಡ್ತಾ ಹೋದಾಗ ಸ್ಕ್ಲೆರಾ ಅಂತ ಕರಿತೀವಿ. ಎರಡನೇದಾಗಿ ಎರಡನೇ ಪದರ ಇದೆಯಲ್ಲ ರೆಡ್ ಕಲರ್, ಅದನ್ನ ನಾವು ಕೊರಾಯ್ಡ್ ಅಂತ ಕರಿತೀವಿ. ಮೂರನೇದಾಗಿ ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಿದ್ಯಲ್ಲ, ಅದನ್ನ ನಾವು ರೆಟಿನಾ ಅಂತೀವಿ. ಏನಂತೀವಿ? ರೆಟಿನಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕಣ್ಣು ಅಂದಾಗ ಇದರ ವಿಶೇಷತೆ ಏನು ಅಂತ ಇಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಏನು ಅಂತ. ಓಕೆ, ಇಲ್ಲಿ ಮೊದಲನೇದಾಗಿ ಸ್ಕ್ಲೆರಾ ತಗೊಂಡೆ. ಈ ಸ್ಕ್ಲೆರಾ ಅಂದಾಗ ಕಣ್ಣಿನ ಅತ್ಯಂತ ಹೊರಭಾಗಕ್ಕೆ ನಾವು ಸ್ಕ್ಲೆರಾ ಅಂತ ಕರಿತೀವಿ.
ಹಾಗಾದ್ರೆ ಈ ಕಣ್ಣಿನ ಏನು ಸ್ಕ್ಲೆರಾದ ವಿಶೇಷತೆ ಏನು ಅಂತ ನೋಡ್ತಾ ಹೋದಾಗ, ಈ ಸ್ಕ್ಲೆರಾ ಭಾಗ ಅಂದಾಗ ಕಣ್ಣಿನ ಅತ್ಯಂತ ಹೊರಪದರ ಅಂತೀವಿ. ಈ ಕಣ್ಣಿನ ಅತ್ಯಂತ ಉಬ್ಬಿದ ಹೊರಭಾಗವನ್ನ ನಾವು ಏನಂತ ಕರಿತೀವಿ? ಕಾರ್ನಿಯಾ ಅಂತ ಕರಿತೀವಿ. ಕಾರ್ನಿಯಾ. ಸ್ಕ್ಲೆರಾದ ಉಬ್ಬಿದ ಭಾಗವೇ ಕಾರ್ನಿಯಾ ಅಂತ ಹೇಳ್ತಾ ಹೋಗ್ತೀವಿ. ಈ ಕಾರ್ನಿಯಾ ಅಂದಾಗ ಕಾರ್ನಿಯಾದಲ್ಲಿ ಕಂಡು ಬರ್ತಕ್ಕಂತಹ ಪೊರೆ ಯಾವುದು ಅಥವಾ ಕಾರ್ನಿಯಾವನ್ನು ರಕ್ಷಿಸ್ತಕ್ಕಂಥ ಪೊರೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಕಂಜಕ್ಟಿವಾ. ಯಾವುದು? ಕಂಜಕ್ಟಿವಾ. ಈ ಕಾರ್ನಿಯಾ ಅಂದಾಗ ಕಾರ್ನಿಯಾವನ್ನ ರಕ್ಷಣೆ ಮಾಡ್ತಕ್ಕಂಥ ಪೊರೆ ಕಂಜಕ್ಟಿವಾ. ಹಾಗಾದ್ರೆ ಕಾರ್ನಿಯಾ ಅಂದಾಗ ಕಾರ್ನಿಯಾದ ವಿಶೇಷತೆ ಏನು ಅಂದಾಗ, ಮಾನವನ ಕಣ್ಣನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಕಣ್ಣನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಹೌದಾ? ಹಾಗಾದ್ರೆ ಇಡೀ ಕಣ್ಣನ್ನೇ ಟ್ರಾನ್ಸ್ಫರ್ ಮಾಡ್ತೀವಾ? ಇಲ್ಲ. ಏನ್ ಮಾಡ್ತೀವಿ? ಇಲ್ಲಿ ಕಾರ್ನಿಯಾ ಅಂದಾಗ ಕಣ್ಣಿನ ಇಲ್ಲಿ ಉಬ್ಬಿದ ಭಾಗ ಇದೆಯಲ್ಲ, ಇದನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ. ಹಾಗಾದ್ರೆ ಕಣ್ಣಿನ ಯಾವ ಭಾಗವನ್ನ ದಾನವಾಗಿ ನೀಡಲಾಗುತ್ತೆ ಅಥವಾ ದಾನವಾಗಿ ಪಡೆಯಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಡೆಫಿನೆಟ್ ಆಗಿ ಹೇಳ್ಬೇಕು ಕಾರ್ನಿಯಾ ಅಂತ. ಓಕೆ, ಕಣ್ಣಿನ ಯಾವ ಭಾಗವನ್ನ ದಾನವಾಗಿ ನೀಡುತ್ತಾರೆ ಅಥವಾ ದಾನವಾಗಿ ಪಡೆಯುತ್ತಾರೆ ಅಂತ ಕೇಳಿದಾಗ ಕಾರ್ನಿಯಾ ಅಂತ ಹೇಳ್ಬೇಕಾಗಿತ್ತು. ಹಾಗಾದ್ರೆ ಈ ಕಣ್ಣನ್ನ ರಕ್ಷಿಸ್ತಕ್ಕಂಥ ಪೊರೆ ಯಾವುದು? ಕಂಜಕ್ಟಿವ್. ಈ ಕಂಜಕ್ಟಿವ್ ಡ್ಯಾಮೇಜ್ ಆದ್ರೆ ಬರ್ತಕ್ಕಂಥ ರೋಗ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಬರ್ತಕ್ಕಂಥ ರೋಗ ಯಾವುದು? ಪಿಂಕ್ ಐ ಅಂತೀವಿ, ಪಿಂಕ್ ಐ ಅಂತೀವಿ, ಅಥವಾ ಮದ್ರಾಸ್ ಐ ಅಂತ ಕರಿತೀವಿ. ಓಕೆ, ನಮ್ಮ ಕಣ್ಣುಗಳು ಕೆಂಪಾಗುತ್ತೆ, ಆ ಕಣ್ಣನ್ನು ನೋಡಿರ್ತಕ್ಕಂತ ಇನ್ನೊಬ್ಬ ವ್ಯಕ್ತಿ ಕೂಡ ಕಣ್ಣನ್ನು ನೋಡಿ ಅವನಿಗೂ ಟ್ರಾನ್ಸ್ಫರ್ ಆಗುತ್ತೆ, ಹೌದಾ? ಕಣ್ಣು ಉರಿ ಬರುತ್ತೆ, ತಿಂಡಿ ಬರುತ್ತೆ, ತಿಕ್ಕೋಬೇಕು ಅನ್ಸುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಮದ್ರಾಸ್ ಐ ಅಥವಾ ಪಿಂಕ್ ಐ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎರಡನೇ ಪದರ ಯಾವುದು ಅಂತ ಕೇಳಿದ್ರೆ ಅದು ಕೊರಾಯ್ಡ್. ಎರಡನೇ ಪದರ ಕೊರಾಯ್ಡ್ ಅಂತೀವಿ. ಹಾಗಾದ್ರೆ ಈ ಕೊರಾಯ್ಡ್ ಅಂದಾಗ ಇದ್ರ ಸ್ಪೆಷಾಲಿಟಿ ಏನು ಸರ್ ಅಂತ ನೋಡಿದಾಗ, ಕಣ್ಣಿನ ಮಧ್ಯದ ಭಾಗ ಯಾವುದು ಅಂದ್ರೆ ಅದು ಕೊರಾಯ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಕೊರಾಯ್ಡ್ ಅಂದಾಗ ಈ ಕೊರಾಯ್ಡ್ ಅಲ್ಲಿ ಕಂಡು ಏನ್ ವಿಶೇಷತೆ ಅಂತ ನೋಡ್ತಾ ಹೋದಾಗ, ಈ ಕೊರಾಯ್ಡ್ ಅಂದಾಗ ಈ ಕೊರಾಯ್ಡ್ ನಿಂದ ಹೊರಟಿರ್ತಕ್ಕಂಥ ವಿಶೇಷವಾದ ರಚನೆಗೆ ಈ ಕಡೆಯಿಂದನೂ ಹೌದು, ಈ ಕಡೆಯಿಂದನೂ ಹೌದು, ಈ ವಿಶೇಷವಾದ ರಚನೆಗೆ ನಾವು ಐರಿಸ್ ಅಂತ ಕರಿತೀವಿ. ಐರಿಸ್. ಓಕೆ, ಕೊರಾಯ್ಡ್ ನಿಂದ ಹೊರಟಿರ್ತಕ್ಕಂಥ ವಿಶೇಷವಾದ ರಚನೆಗೆ ನಾವು ಐರಿಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಐರಿಸ್ ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಇದೆ, ಇದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳ್ತಾನೆ. ಇದಕ್ಕೆ ನಾವು ಪಾಪೆ ಅಂತ ಕರಿತೀವಿ. ಅರ್ಥ? ಹಾಗಾದ್ರೆ ಈ ಪಾಪೆ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ, ಪಾಪೆ ಅಂದಾಗ ಇಲ್ಲಿ ಐರಿಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಮೊದಲನೇದಾಗಿ ನಾವೇನಾದ್ರೂ ಅತಿ ಪ್ರಕಾಶಮಾನವಾದ ಬೆಳಕು ಇತ್ತು, ಓಕೆ, ಈ ಪ್ರಕಾಶಮಾನವಾದ ಅಂದ್ರೆ ಹಗಲೊತ್ತಲ್ಲಿ ಸೂರ್ಯನ ಕಿರಣಗಳು ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಪ್ರಕಾಶಮಾನವಾದ ಬೆಳಕಿರುತ್ತೆ. ಅವಾಗ ಐರಿಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಇಲ್ಲಿ ಕಣ್ಣಿನ ಒಳಗಡೆ ಪ್ರತಿಬಿಂಬ ಎಲ್ಲಿ ಬೀಳುತ್ತೆ? ರೆಟಿನಾ ಮೇಲೆ ಬೀಳುತ್ತೆ. ಇಲ್ಲಿ ಐರಿಸ್ ಕೆಲಸ ಏನಪ್ಪಾ ಅಂದ್ರೆ, ಅತ್ಯಂತ ಪ್ರಕಾಶಮಾನವಾದ ಬೆಳಕು ಇತ್ತಪ್ಪ ಅಂದ್ರೆ ಅದು ಏನ್ ಮಾಡತ್ತಪ್ಪ ಅಂದ್ರೆ, ಇಲ್ಲಿ ಪ್ರಕಾಶಮಾನವಾಗಿ ಬರ್ತಿರ್ತಕ್ಕಂಥ ಬೆಳಕನ್ನ ಇದು ಸ್ವಲ್ಪ ಕಡಿಮೆ ಮಾಡುತ್ತೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಹೋಗಿ ಪ್ರತಿಬಿಂಬ ಇಲ್ಲಿ ರೆಟಿನಾ ಮೇಲೆ ಬೀಳುತ್ತೆ, ರೆಟಿನಾಗೆ ತೊಂದರೆ ಆಗ್ಬಾರ್ದು, ರೆಟಿನಾ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳಿ ಪ್ರಕಾಶಮಾನವಾದ ಬೆಳಕನ್ನ ಅದು ಜಾಸ್ತಿ ಬಿಡೋದಿಲ್ಲ, ಕಣ್ಣಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡುತ್ತೆ. ಇಲ್ಲಿ ಪಾಪೆ ಇರುತ್ತಲ್ಲ, ಈಗ ಆ ಪ್ರಕಾಶಮಾನವಾದ ಬೆಳಕನ್ನ ಹೆಂಗ್ ತಡೆ ಹಿಡಿತೆ ಅಂದಾಗ, ಪ್ರಕಾಶಮಾನವಾದ ಬೆಳಕು ಬಂದಾಗ ಈ ಐರಿಶ್ ಸ್ವಲ್ಪ ಹಿಗ್ಗುತ್ತೆ, ಆಗ ಪಾಪೆ ಏನಾಗುತ್ತೆ? ಚಿಕ್ಕದಾಗಿ ಕಾಣುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಕತ್ಲೆಯಲ್ಲಿ ಡಿಮ್ಮ ಬೆಳಕಿತ್ತು, ಸ್ವಲ್ಪ ಬೆಳಕಿತ್ತು ಅಂದಾಗ ಐರಿಶ್ ಸ್ವಲ್ಪ ಸಣ್ಣದಾಗುತ್ತೆ, ಆ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ, ಅವಾಗ ಪಾಪೆ ಸ್ವಲ್ಪ ದೊಡ್ಡದಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಓಕೆ, ಇಲ್ಲಿ ಪ್ರಕಾಶಮಾನವಾದ ಬೆಳಕು ಇತ್ತಪ್ಪ ಅಂದ್ರೆ ಐರಿಶ್ ಹಿಗ್ಗಿ ಸ್ವಲ್ಪ ಪಾಪೆಯನ್ನ ಚಿಕ್ಕದಾಗಿ ಮಾಡುತ್ತೆ, ಆಗ ಸ್ವಲ್ಪ ಬೆಳಕು ಮಾತ್ರ ಕಣ್ಣಿನ ಒಳಗಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಇನ್ನು ಕತ್ಲಿತ್ತು, ಸ್ವಲ್ಪ ಬೆಳಕಿತ್ತು ಅಂದಾಗ ಐರಿಶ್ ಏನ್ ಮಾಡುತ್ತೆ? ಸ್ವಲ್ಪ ಕುಗ್ಗುತ್ತೆ, ಆವಾಗ ಪಾಪೆ ಸ್ವಲ್ಪ ದೊಡ್ಡದಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಬೆಳಕನ್ನ ಕಣ್ಣಲ್ಲಿ ಒಳಗಡೆ ಹೋಗೋ ತರ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ರಾತ್ರಿ ಹೊತ್ತು ಸ್ವಲ್ಪ ಈ ತರ ಝೂಮ್ ಹಾಕಿ ನೋಡ್ದಂಗೆ ನೋಡ್ತಾ ಇರ್ತೀವಿ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಬೆಳಕು ಜಾಸ್ತಿ ಸಿಗ್ತಾ ಇರೋದಿಲ್ಲ ಕಣ್ಣಿಗೆ, ಅವಾಗ ಐರಿಶ್ ಕುಗ್ಗಿ ಪಾಪೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಅರ್ಥ. ಓಕೆ, ಇನ್ನು ನೆಕ್ಸ್ಟ್ ಬರುವಂತದ್ದೇ ಯಾವುದು? ಸಿಲಿಯರಿ ಬಾಡಿ ಅಥವಾ ಸ್ನಾಯು, ಸಿಲಿಯರಿ ಸ್ನಾಯು ಅಂತ ಕರೀತೀವಿ.
ಈ ಸಿಲಿಯರಿ ಬಾಡಿ ಅಥವಾ ಸಿಲಿಯರಿ ಸ್ನಾಯು ಅಂತ ಕರಿತಾ ಹೋಗ್ತೀವಿ. ಏನು ಸರ್ ಇಲ್ಲಿ ಕಾಣ್ತಕ್ಕಂತಹ ಅಥವಾ ಕೊರಾಯ್ಡ್ ನಿಂದ ಹೊರಟಿರ್ತಕ್ಕಂತ ಮಾಂಸಕ್ಕೆ ಅಥವಾ ಖಂಡಗಳಿಗೆ ನಾವು ಅಥವಾ ಸ್ನಾಯುವಿಗೆ ಏನು ಕೊರಾಯ್ಡ್ ನಿಂದ ಹೊರಟಿರ್ತಕ್ಕಂಥ ಸ್ನಾಯುವಿಗೆ ನಾವೇನಂತ ಕರಿತೀವಿ? ಸಿಲಿಯರಿ ಬಾಡಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಿಲಿಯರಿ ಬಾಡಿ ಅಂದಾಗ ಈ ಸಿಲಿಯರಿ ಬಾಡಿ ಒಂದು ಲೆನ್ಸ್ ಅನ್ನ ಹಿಡ್ಕೊಂಡಿದೆ ಅಥವಾ ಒಂದು ಮಸೂರವನ್ನ ಹಿಡ್ಕೊಂಡಿದೆ. ಅದು ಯಾವ ಮಸೂರ ಅಂತ ಪ್ರಶ್ನೆ ಕೇಳ್ತೀವಿ. ಇಲ್ಲಿ ನಾವು ನೋಡ್ದಂಗೆ ಮೊದಲನೇದಾಗಿ ದರ್ಪಣಗಳು ಅಥವಾ ಮಸೂರಗಳು ಅಂತ ಓದ್ತಾ ಹೋದಾಗ ಇಲ್ಲಿ ಮಸೂರ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿದಾಗ ನಮಗೆ ನಾರ್ಮಲ್ ಆಗಿ ನಾವು ಓದಿರೋ ರೀತಿ ಮಸೂರ ಅಂದಾಗ ಮುಂದ್ಗಡೆ ಮಾತ್ರ ಉಬ್ಬಿರುತ್ತೆ ಅಥವಾ ಒಂದ್ ಕಡೆ ಉಬ್ಬಿರುತ್ತೆ. ಇಲ್ಲಿ ಈ ಲೆನ್ಸ್ ಎರಡು ಕಡೆ ಉಬ್ಬಿರೋದ್ರಿಂದ ನಾವು ಇಲ್ಲಿ ಒಂದ್ ಕಡೆ ಉಬ್ಬಿದ್ರೆ ನಾವು ಪೀನ ಅಂತೀವಿ, ಪೀನ ಮಸೂರ ಅಂತೀವಿ. ಇಲ್ಲಿ ನಮ್ಮ ಕಣ್ಣಿನಲ್ಲಿ ಉಬ್ಬಿರ್ತಕ್ಕಂಥ ಲೆನ್ಸ್ ಏನಿದೆ ಇದು ಎರಡು ಕಡೆ ಉಬ್ಬಿದೆ, ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ? ದ್ವಿಪೀನ ಮಸೂರ, ದ್ವಿಪೀನ ಮಸೂರ ಅಂತ ಕರಿತೀವಿ. ಅರ್ಥ ಆಯ್ತಾ? ದ್ವಿಪೀನ ಮಸೂರ ಅಂತ ಕರಿತಾವ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬರ್ತಕ್ಕಂತ ಭಾಗವೇ ಅದನ್ನ ನಾವು ರೆಟಿನಾ ಅಂತ ಕರಿತಾವ. ಅರ್ಥ ಆಯ್ತಾ? ಈ ರೆಟಿನಾ ಅಂದಾಗ ರೆಟಿನಾದಲ್ಲಿ ಏನ್ ಕೆಲಸ ಸರ್ ಅಂತ ನೋಡ್ತಾ ಹೋದಾಗ ಇಲ್ಲಿ ರೆಟಿನಾ ಅಂದಾಗ ಕಣ್ಣಿನ ಅತ್ಯಂತ ಒಳಪದರವೇ ರೆಟಿನಾ ಅಂತ ಹೇಳ್ತಾ ಹೋಗ್ತೀವಿ. ಕಣ್ಣಿನ ಅತ್ಯಂತ ಒಳಪದರವೇ ಯಾವುದು? ರೆಟಿನಾ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಐರಿಶ್ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಐರಿಶ್ ಬಗ್ಗೆ ಒಂದು ಪಾಯಿಂಟ್ ಹೇಳೋಣ. ಐರಿಶ್ ಅಂದಾಗ ಕಣ್ಣಿನ ಬಣ್ಣಕ್ಕೆ ಕಣ್ಣಿನ ಬಣ್ಣಕ್ಕೆ ಕಾರಣವಾದ ಭಾಗ ಯಾವುದು ಅಂತ ಕೇಳ್ತಾನೆ. ಕಣ್ಣಿನ ಬಣ್ಣಕ್ಕೆ ಕಾರಣವಾದ ಭಾಗ ಯಾವುದು ಅಂತ ಕೇಳಿದ್ರೆ ಐರಿಸ್ ಅನ್ಬೇಕು ಅಥವಾ ವರ್ಣಪಟಲ ಅನ್ಬೇಕು. ಅರ್ಥ ಆಯ್ತಾ? ಕಣ್ಣಿನ ಬಣ್ಣಕ್ಕೆ ಕಾರಣವಾದ ಭಾಗ ಯಾವುದು ಅಂದ್ರೆ ಐರಿಶ್ ಅಥವಾ ವರ್ಣಪಟಲ ಅಂತ ಕರಿಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಫಿಸ್ಟರ, ಕಣ್ಣಿನ ಬಣ್ಣಕ್ಕೆ ಕಾರಣವಾದ ವರ್ಣಕ, ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಯಾವುದು ಅಂತ ಕೇಳ್ತಾನೆ. ಆನ್ಸರ್ ಮೆಲನಿನ್ ಅಂತ ಹೇಳ್ಬೇಕು. ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಭಾಗ ಯಾವುದು ಅಂದ್ರೆ ಐರಿಶ್ ಅಂತ ಹೇಳ್ಬೇಕು ಅಥವಾ ವರ್ಣಪಟಲ ಅಂತ ಹೇಳ್ಬೇಕು. ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಅದು ಮೆಲನಿನ್. ಇಲ್ಲಿ ಮೆಲನಿನ್ ಅಂದಾಗ ಚರ್ಮದ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ, ಓಕೆ, ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ, ನೆಕ್ಸ್ಟ್ ಕೂದಲಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ. ಈ ಮೂರುಗಳು ಕೂದಲು, ಚರ್ಮ ಮತ್ತೆ ಕಣ್ಣು, ಈ ಮೂರಕ್ಕೂ ಬಣ್ಣಗಳಿಗೆ ಕಾರಣ ಆಗಿರ್ತಕ್ಕಂಥ ಅಂಶ ಅಥವಾ ವರ್ಣಕ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಅದು ಮೆಲನಿನ್ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಪೆ ಅಂದ್ರೆ ಈ ಪಾಪೆಯಲ್ಲಿ ಕಂಡು ಬರುವ ರಸ ಯಾವುದು ಅಂತ ಕೇಳ್ತಾನೆ. ಅದು ಜಲರಸಧಾತು, ಜಲರಸಧಾತು ಅಂತ ಹೇಳ್ಬೇಕು. ಯಾವ್ದ್ರಲ್ಲಿ? ಪಾಪೆಯಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ರೆಟಿನಾಗ್ ಹೋಗೋದಾದ್ರೆ ಈ ರೆಟಿನಾ ಅಂದಾಗ ಕಣ್ಣಿನ ಅತ್ಯಂತ ಒಳಪದರ ಅಂತ ಕರಿತೀವಿ. ಯಾವುದು ರೆಟಿನಾ ಅಂದಾಗ? ಹೌದಾ? ರೆಟಿನಾ ಅಂದಾಗ ಕಣ್ಣಿನ ಅತ್ಯಂತ ಒಳಪದರ ಅಂತ ಕರಿತೀವಿ. ಹೌದು. ಹಾಗಾದ್ರೆ ಈ ರೆಟಿನಾದ ಏನ್ ಕೆಲಸ ಅಂತ ನೋಡ್ತಾ ಹೋದಾಗ ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಅಥವಾ ವ್ಯಕ್ತಿಗಳ ಪ್ರತಿಬಿಂಬ ಬೀಳುವ ಜಾಗವೇ ರೆಟಿನಾ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದನ್ನ ನಾವು ದೃಶ್ಯ ಗ್ರಹಿಸುವ ಭಾಗ ಯಾವುದು ಅಂತ ಕೇಳ್ತಾನೆ. ಅದು ಐರಿಸ್ ಅಂತ ಹೇಳ್ಬೇಕು. ದೃಶ್ಯ ಗ್ರಹಿಸುವ ಭಾಗ ಯಾವುದು ಅಂತ ಕೇಳಿದ್ರೆ ಅದು ನಾವು ರೆಟಿನಾ ಅಂತ ಹೇಳ್ಬೇಕು. ಹಾಗಾದ್ರೆ ಈ ರೆಟಿನಾ ಏನು ನಾವು ನೋಡಿರ್ತಕ್ಕಂತ ಪ್ರತಿಬಿಂಬ, ವಸ್ತುವಿನ ಪ್ರತಿಬಿಂಬ ಬೀಳೋದು ಡೈರೆಕ್ಟ್ ಆಗಿ ಈ ರೆಟಿನಾದ ಮೇಲೇನೆ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ? ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಸರ್ ಅಂತ ನೋಡ್ತಾ ಹೋದಾಗ ಇದನ್ನ ನಾವು ಕಣ್ಣಿನ ಫಿಲಂ ಅಂತ ಕರಿತೀವಿ. ಓಕೆ, ಕಣ್ಣಿನ ಯಾವ ಭಾಗವು ಫಿಲಂನಂತೆ ವರ್ತಿಸುತ್ತದೆ ಅಂತ ಕೇಳಿದಾಗ ರೆಟಿನಾ ಅಂತ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಈ ಒಂದು ರೆಟಿನಾ ಅಂದಾಗ ರೆಟಿನಾದಲ್ಲಿ ದೃಶ್ಯಗ್ರಾಹಕ ಜೀವಕೋಶಗಳು ಕಂಡು ಬರ್ತವೆ. ಓಕೆ, ಈ ರೆಟಿನಾ ಅಂದಾಗ ರೆಟಿನಾದಲ್ಲಿ ದೃಶ್ಯಗ್ರಾಹಕ ಜೀವಕೋಶಗಳು ಕಂಡು ಬರ್ತವೆ. ಅದು ಯಾವುದು ಅಂತ ನೋಡ್ತಾ ಹೋದಾಗ ಈ ರೆಟಿನಾದಲ್ಲಿ ಎರಡು ದೃಶ್ಯಗ್ರಾಹಕ ಜೀವಕೋಶಗಳಿವೆ. ಮೊದಲನೇದಾಗಿ ಯಾವುದು?
ರಾಡ್ ಕೋಶಗಳು ಮತ್ತು ಎರಡನೇದಾಗಿ ಕೋನ್ ಕೋಶಗಳು. ಈ ರಾಡ್ ಕೋಶಗಳು ಅಂದಾಗ 120ರಿಂದ 125 ಮಿಲಿಯನ್ ರಾಡ್ ಕೋಶಗಳು ನಮ್ಮ ಕಣ್ಣಲ್ಲಿ ಇರ್ತವೆ. ನೆಕ್ಸ್ಟ್ ಕೋನ್ ಕೋಶಗಳಂದಾಗ 6ರಿಂದ 7 ಮಿಲಿಯನ್ ಇರ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ಇವುಗಳ ಕಾರ್ಯ ಏನು ಸರ್ ಅಂತ ನೋಡ್ತಾ ಹೋದಾಗ, ಈ ರಾಡ್ಗಳ ಕಾರ್ಯ ಏನಪ್ಪಾ ಅಂತ ನೋಡ್ತಾ ಹೋದಾಗ, ರಾಡ್ಗಳ ಕಾರ್ಯ ಇಲ್ಲಿ ಮಂದ ಬೆಳಕನ್ನ ಗ್ರಹಿಸುತ್ತೆ, ಮಂದ ಬೆಳಕನ್ನು ಗ್ರಹಿಸುತ್ತವೆ. ಯಾವುದು? ರಾಡ್ ಕೋಶಗಳು. ಹಾಗಾದ್ರೆ ಈ ಕೋನ್ ಕೋಶಗಳ ಕೆಲಸ ಏನು ಅಂತಂದ್ರೆ, ಪ್ರಕಾಶಮಾನವಾದ ಬೆಳಕು ಮತ್ತು ಬಣ್ಣಗಳನ್ನ ಗ್ರಹಿಸುತ್ತೆ, ಬಣ್ಣಗಳನ್ನ ಗ್ರಹಿಸುತ್ತದೆ. ಹಾಗಾದ್ರೆ ಕಣ್ಣಿನ ಯಾವ ಭಾಗವು ಬಣ್ಣಗಳನ್ನ ಗ್ರಹಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಅದಕ್ಕೆ ರೆಟಿನಾ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಕೋನ್ ಕೋಶಗಳು ಬಣ್ಣಗಳನ್ನ ಗ್ರಹಿಸುತ್ತೆ. ಇದು ಕೆಂಪು, ಇದು ಬಿಳಿ, ಇದು ಕಪ್ಪು, ಇದು ನೀಲಿ, ಇದು ಬ್ರೌನ್ ಕಲರ್ ಅಂತ ಹೇಳ್ತೀವಲ್ಲ, ಆ ಒಂದು ಕಲರ್ ಅನ್ನ ಗುರ್ತು ಮಾಡ್ತಕ್ಕಂತಹ ಕಣ್ಣಿನ ಯಾವ ಭಾಗ ಅಂತ ಕೇಳಿದಾಗ ರೆಟಿನಾ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಕೋನ್ ಕೋಶಗಳು ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಇಲ್ಲಿ ರೆಟಿನಾದ ತಗ್ಗಾದ ಪ್ರದೇಶ, ಈ ರೆಟಿನಾದಲ್ಲಿ ಇಲ್ಲಿ ತಗ್ಗಾದ ಪ್ರದೇಶ ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಹಳದಿ ಪ್ರದೇಶ ಅಂತ ಕರಿತೀವಿ. ಹಳದಿ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಏನ್ ಸರ್ ಇದ್ರ ವಿಶೇಷತೆ ಅಂದಾಗ, ಇಲ್ಲಿ ಕಣ್ಣಿನ ಒಳಗಡೆ ಬೀಳ್ತಕ್ಕಂತ ಪ್ರತಿಬಿಂಬವು ಡೈರೆಕ್ಟ್ ಆಗಿ ಇಲ್ಲಿ ಹಳದಿ ಪ್ರದೇಶದ ಮೇಲೆ ಬಿದ್ರೆ, ಅಂದ್ರೆ ರೆಟಿನಾದ ತಗ್ಗಾದ ಭಾಗವೇ ಹಳದಿ ಪ್ರದೇಶ. ಈ ನಾವು ನೋಡ್ತಕ್ಕಂಥ ಪ್ರತಿಬಿಂಬವು ಈ ತಗ್ಗಾದ ಪ್ರದೇಶದಲ್ಲಿ, ಹಳದಿ ಪ್ರದೇಶದಲ್ಲಿ ಬಿತ್ತು ಅಂದ್ರೆ ಕಣ್ಣುಗಳು ಸ್ಪಷ್ಟವಾಗಿ ಕಾಣ್ತವೆ. ಯಾಕೆ ಅಂತ ಕೇಳಿದ್ರೆ, ಈ ಭಾಗದಲ್ಲಿ ಕೋನ್ ಕೋಶಗಳ ಸಂಖ್ಯೆ ಅತಿಯಾಗಿ ಕಂಡು ಬರ್ತವೆ. ಹಾಗಾಗಿ ಈ ಭಾಗದಲ್ಲಿ ಏನಾದ್ರೂ ಪ್ರತಿಬಿಂಬ ಬಿದ್ರೆ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಇಲ್ಲಿ ರಾಡ್ ಕೋಶಗಳಂದೆ ಯಾವುದು? ಮಂದ ಬೆಳಕನ್ನ ಗ್ರಹಿಸುತ್ತೆ, ಹೌದಾ? ಮಂದ ಬೆಳಕಂದ್ರೆ ರಾತ್ರಿ ಬೆಳಕನ್ನ ಗ್ರಹಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕೋನ್ ಕೋಶಗಳನ್ನ ಪ್ರಕಾಶಮಾನವಾದ ಬೆಳಕು ಮತ್ತು ಬಣ್ಣಗಳನ್ನ ಗ್ರಹಿಸುತ್ತೆ ಅಂತೇಳಿ. ಕೆಲವೊಂದು ನೀವು ಗೂಬೆನ ನೋಡಿರ್ತೀರಿ, ಬಾವಲಿನ ನೋಡಿರ್ತೀರಿ. ರಾತ್ರಿಯ ವೇಳೆ ಏನು ಸಂಚಾರ ಮಾಡೋದಕ್ಕೆ ಅಥವಾ ಕಣ್ಣುಗಳು ಕಾಣಿಸಕ್ಕೆ ಕಾರಣ ಏನಂದ್ರೆ ಅವುಗಳಲ್ಲಿ ರಾಡ್ ಕೋಶಗಳು ಜಾಸ್ತಿ ಇರ್ತವೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ರಾಡ್ ಕೋಶಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇರುಳುಗೂಡತನ ಬರುತ್ತೆ. ಅರ್ಥ ಆಯ್ತಾ? ರಾತ್ರಿ ಕಣ್ ಕಾಣೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಹೇಳಿದ್ರೆ ಹಳದಿ ಪ್ರದೇಶ ಆಯ್ತು. ಈ ಪ್ರದೇಶದಲ್ಲಿ ಪ್ರತಿಬಿಂಬ ಬಿದ್ರೆ ಏನಾಗುತ್ತೆ? ಕಣ್ಣು ಸ್ಪಷ್ಟವಾಗಿ ಕಾಣುತ್ತೆ, ಕಾರಣ ಕೋನ್ ಕೋಶಗಳ ಸಂಖ್ಯೆ ಅಧಿಕವಾಗಿರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ರೆಟಿನಾದಿಂದ ಹೊರಟಿರ್ತಕ್ಕಂತ ನರಗಳು ಎಲ್ಲಿಗೆ ಹೋಗಿರ್ತಾವಪ್ಪ ಅಂದ್ರೆ ಮೆದುಳಿಗೆ ಸಂಪರ್ಕವನ್ನು ಹೊಂದಿರ್ತವೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ರಾಡ್ ಮತ್ತು ಕೋನ್ಗಳ ಸಂಖ್ಯೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಬೆಳಕು ಈ ಪ್ರದೇಶವನ್ನ ನಾವು ಅಂಧ ಪ್ರದೇಶ ಅಂತ ಕರಿತೀವಿ. ಅಂಧ ಪ್ರದೇಶ, ಈ ಹೆಸರೇ ಹೇಳುವ ಹಾಗೆ ಅಂಧ ಅಂದ್ರೆ ಕಣ್ ಕಾಣೋದಿಲ್ಲ ಅಂತ ಅರ್ಥ. ಅಂದ್ರೆ ಈ ವಿಶೇಷವಾಗಿ ಈ ನರಗಳು, ರೆಟಿನಾದಿಂದ ಹೊರಟಿರ್ತಕ್ಕಂತ ನರಗಳು ಎಲ್ಲಿಗೆ? ಮೆದುಳಿಗೆ ಸಂಪರ್ಕವನ್ನ ಹೊಂದಿರ್ತವೆ. ಹಾಗಾಗಿ ಈ ಭಾಗದಲ್ಲಿ ಬೆಳಕಿನ ಪ್ರತಿಬಿಂಬ ಅಥವಾ ವಸ್ತುವಿನ ಪ್ರತಿಬಿಂಬ ಈ ಜಾಗದಲ್ಲಿ ಬಿತ್ತು ಅಂದ್ರೆ ಕಣ್ಣುಗಳು ಕಾಣಿಸೋದಿಲ್ಲ. ಕಾರಣ ರಾಡ್ ಮತ್ತು ಕೋನ್ ಕೋಶಗಳು ಇಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಇಲ್ಲಿ ಕಣ್ ಕಾಣೋದಿಲ್ಲ. ಹಾಗಾಗಿ ಇದನ್ನ ನಾವು ಅಂಧ ಪ್ರದೇಶ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಷ್ಟು ಕಣ್ಣಿನ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಣ್ಣಿನ ದೋಷಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಸ್ಪರ್ಧಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.